Happy birthday to you. ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇವತ್ತು ಗುರುವಾರ, ಟೈಮ್ ಇದ್ರೆ 7 ಗಂಟೆ ಆಗೈತೆ ನೋಡ್ರಿ. ಸೂರ್ಯನ ಎಷ್ಟು ಮಸ್ತಾಗೆ ಹುಟ್ಟಾಕತ್ತಾನು, ನೋಡಾಕನ ಖುಷಿ ಆಗುತ್ತಲ್ರಿ. ವಾತಾವರಣ ಎಷ್ಟು ಮಸ್ತ್ ಕಾಣಿಸಾಕತ್ತೈತೆ ನೋಡ್ರಿ. ಬೆಳಗಿನ ಜಾವ ಅಂತೂ ಮೈಂಡ್ ಫ್ರೆಶ್ ಆಗುತ್ತೆ ಈ ರೀತಿ ವಾತಾವರಣ ಇದ್ಬಿಟ್ರೆ ರೀ. ಇಲ್ಲಿ ನಮ್ಮ ಮನೆ ಹತ್ರ ನಿಂತ್ಬಿಟ್ರೆ ಇದು ಕೆರೆ ಕಾಣುತ್ತೆ ನೋಡ್ರಿ. ಇದು ಭೂತ್ನಾಳ್ ಕೆರೆ ಅಂತೇಳಿ ಬಿಜಾಪುರದೊಳಗೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಅಂದರೆ ಭೂತ್ನಾಳ್ ಕೆರೆ ಸಮೀಪ ಆಗುತ್ತೆ, ನಮ್ಮ ಮನೆ ಹತ್ರ ನಿಂತ್ರೆ ಕಾಣುತ್ತೆ ರೀ. ಮತ್ತು ವಾತಾವರಣ ಸ್ವಲ್ಪ ತಂಪು ಅನಿಸುತ್ತೆ ಬೆಳಗಿನ ಜಾವ ರೀ. ಅದನ್ನೆಲ್ಲ ನೋಡಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಜಳಕಾನು ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ತೀನಿ ರೀ. ನಂದು ಉಪವಾಸ ಐತಿ, ಇವತ್ತು ಗುರುವಾರ ಐತಲ್ಲ, ಹಾಗಾಗಿ ಈಗ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿಬಿಟ್ರೆ ಮಧ್ಯಾಹ್ನ ಆಗುತ್ತಂತ ಚಪಾತಿ ಪಲ್ಯ ಮಾಡಾಕಂತೀನಿ ನೋಡ್ರಿ. ಹಿಟ್ಟು ಕಲಸಿ ಇಟ್ಟಿದ್ದೀನಿ ಮತ್ತು ಕಾಳು ಕುದಿಸಿ ಇಟ್ಟಿದ್ದೀನಿ. ಉಳ್ಳಾಗಡ್ಡಿ ಅಷ್ಟು ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಮಾಡಿದ್ರೆ ಆಯಿತು, ಅಡುಗೆ ರೆಡಿ ಆಗುತ್ತೆ. ಇವತ್ತು ಒಂದು ಕೆಲಸ ಐತಿ ಇಂಪಾರ್ಟೆಂಟ್, ಅಂದ್ರೆ ಭಾಳ ದಿವಸದಿಂದ ನಮ್ಮ ಮನೆಯವ್ರಿಗೆ ಹೇಳಕ್ಕಂತೀನಿ, ಅವರು ಮಾಡಲಾಗ್ಯಾರ. ಹಾಗಾಗಿ ಇವತ್ತು ನಾನೇ ಮಾಡ್ಬೇಕಂತೇಳಿ ಆ ಕೆಲಸ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ರೀ. ಏನಂತ ಹೇಳ್ತೀನಿ, ಫಸ್ಟಿಗಿದ್ರೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ಇಡುವುದ ಕೆಲಸನ ಮುಗಿಸಿ ಆಮೇಲೆ ಹೊರಗಡೆ ಹೋಗ್ಬೇಕಂತ ವಿಚಾರ ಐತಿ. ಮಧ್ಯಾಹ್ನ ಮೇಲೆ 1-2 ಗಂಟೆಗೆ ರೀ. ಈಗಿದ್ರೆ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಯಕ್ಕೂ ಒಗ್ಗರಣೆ ಹಾಕಿದೆ ನೋಡಿರಿ. ಇನ್ನು ಪಲ್ಯನೂ ರೆಡಿ ಆಯಿತು. ಚಪಾತಿ ಅಷ್ಟು ಮಾಡಿಬಿಡ್ತೀನಿ. ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ಆಗುತ್ತೆ. ಅಡುಗೆನೂ ಎಲ್ಲ ಮುಗಿದ್ರಿ, ಎಲ್ಲರದು ಊಟನೂ ಆಯಿತು. ಈ ಟೈಮ್ ಇದ್ರೆ 11 ಗಂಟೆ ಆಗೈತೆ ನೋಡಿರಿ. ಕೇಕ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಾಕಂತೀನಿ ನೋಡಿರಿ. ನಿನ್ನೆ ಹೇಳಿದ್ದೆಲ್ಲ ಬಾಳೆಹಣ್ಣು ಕೇಕ್ ನಾಳೆ ಮಾಡ್ತೀನಿ ರೀ ಅಂತೇಳಿ. ಬಾಳೆಹಣ್ಣು ಸ್ವಲ್ಪ ಇದ್ದು ಭಾಳ ಮೆತ್ತಗಾಗಿದ್ದು, ಹಾಗಾಗಿ ಆ ಕೇಕ್ ರೆಡಿ ಮಾಡಿದ್ರಾಯ್ತು ಅಂತೇಳಿ ಫಸ್ಟಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಾಕಿಟ್ಟಿದ್ದೀನಿ ನೋಡಿರಿ. ಅದಕ್ಕೆ ವಯಸ್ಸರಾಗಲಿ ಮತ್ತು ಸೀಟಿ ಆಗಲಿ ಹಾಕಕ್ಕೆ ಹೋಗಬಾರ್ದು, ಹಂಗೆ ಬಿಸಿ ಮಾಡಾಕಿಡ್ಬೇಕು ರೀ. ಆಲ್ರೆಡಿ ಇದು ಕುಕ್ಕರೆಲ್ಲ ಹಾಳಾಗೈತಿ. ನಾನು ಕೇಕ್ ರೆಡಿ ಮಾಡಾಕನ ಇಟ್ಕೊಂಡಿದ್ರಿ, ಅಂದರೆ ಅದು ಹಳೇದೈತಲ್ಲ, ಅದಕ್ಕೇನು ವಿಷಲ್ನೂ ಇಲ್ಲ ಮತ್ತು ವಯಸ್ಸರ್ನೂ ಇಲ್ಲ, ಹಂಗೆ ಇಟ್ಟಿದ್ದೀನಿ. ಯಾವಾಗಾದರೂ ಕೇಕ್ ಮಾಡಕ್ಕೆ ಬರುತ್ತಂತೇಳಿ ಈಗಿದ್ರೆ ಅದನ್ನ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಈ ಕಡೆ ಒಂದು ಡಬ್ಬಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು, ಮಕ್ಕಳೆಲ್ಲ ಬರೀತಾರಲ್ರಿ, ಅದನ್ನ ಪೇಪರನ್ನ ಈ ರೀತಿ ರೌಂಡಾಗಿ ಕಟ್ ಮಾಡಿ ಅದನ್ನ ಹಾಕಿ ಎಣ್ಣೆ ಹಚ್ಕೊಂಡು ಇಟ್ಟರೆ ಆಯಿತು. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಸ್ಪ್ರೆಡ್ ಮಾಡಬೇಕಾಗುತ್ತೆ ರೀ. ಅಂದ್ರೆ ಅದು ಹಂಗೆ ಹಾಕೋಕ್ಕಿಂತ ಅಂದರೆ ಈ ರೀತಿ ಪೇಪರ್ ಹಾಕಿಬಿಟ್ರೆ ಕೇಕ್ ಹೊತ್ತಂಗಿಲ್ಲ ರೀ. ಅದಕ್ಕಾಗಿ ಈ ರೀತಿ ಮಾಡಬೇಕು. ಎಲ್ಲರ ಮನೆಯೊಳಗಂತೂ ಪೇಪರ್ ಈ ರೀತಿ ಇರ್ತಾವಲ್ರಿ, ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ಈ ರೀತಿ ಮಾಡೋದು. ಈಗಿದ್ರೆ ಕೇಕ್ ಹಿಟ್ಟು ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ಭಾಳ ಮಸ್ತ್ ಬರುತ್ತೆ ರೀ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಪದೇ ಪದೇ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ, ಅಷ್ಟು ಮಸ್ತ್ ಆಗುತ್ತೆ ರೀ. ಬಾಳೆಹಣ್ಣಂತೂ ಸ್ವಲ್ಪ ಮೆತ್ತಗಾದಾಗ ಮತ್ತು ಈ ರೀತಿ ಕಪ್ಪಾದಾಗ ಮಕ್ಕಳಿಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ. ಮತ್ತು ಕೇಕ್ ಅಂತೂ ಎಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ರೀ. ಕೇಕ್ ಒಲ್ಲಂತ ನಾನು ಮಕ್ಕಳೇ ಇಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ರೀತಿ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಈಗಿದ್ರೆ ಒಂದು 5-6 ಬಾಳೆಹಣ್ಣಷ್ಟು ಇದ್ದು ರೀ, ಭಾಳ ಮೆತ್ತಗಾಗಿದ್ದು. ಯಾವ ರೀತಿ ಆಗ್ಯಾವ ಅಂತೇಳಿ ನೀವೇ ನೋಡಾಕತ್ತೀರಿ. ಮ್ಯಾಲೆ ಈ ರೀತಿ ಆಗಿರ್ತಾವೆ, ಒಳಗಡೆ ಚಲೋ ಇರ್ತಾವೆ ರೀ. ಆದರೆ ಮಕ್ಕಳಿಗೆ ಮಾತ್ರ ಇಷ್ಟ ಆಗಂಗಿಲ್ಲ, ಸ್ವಲ್ಪ ಕಪ್ಪಾಗ್ಬಿಟ್ರೆ. ಆಲ್ರೆಡಿ ನಾನು ಜ್ಯೂಸ್ ಮತ್ತು ಶೀಕರ್ಣಿ ಎಲ್ಲ ಮಾಡಿದ್ದಾಯಿತು. ಇನ್ನೊಂದು 4-5 ಉಳಿದಿದ್ದ, ಅದಷ್ಟು ಕೇಕ್ ಮಾಡಿಬಿಟ್ರೆ ಆಯ್ತು ಅಂತ ಈಗ ಅದನ್ನ ರೆಡಿ ಮಾಡ್ಕೊಳಕ್ಕಂತೀನಿ. ಎಷ್ಟು ಚಲೋ ಇತ್ತಲ್ರಿ ಅಷ್ಟು ಬಾಳೆಹಣ್ಣನ ಎಲ್ಲ ತೆಗೆದ್ಬಿಟ್ಟು ಹಾಕಕ್ಕಂತೀನಿ. ಅಂದರೆ ಜವಾರಿ ಬಾಳೆಹಣ್ಣು ಈ ರೀತಿ ಮ್ಯಾಲೆ ಕಪ್ಪಾಗ್ಬಿಟ್ರೆ ಒಳಗಡೆ ಟೇಸ್ಟ್ ಜಾಸ್ತಿ ಇರ್ತಾವೆ ರೀ. ಹೊರಗಡೆ ಈ ರೀತಿ ಕಪ್ಪಾದ್ರೂ ತಿನ್ನೋಕೆ ಭಾಳ ಮಸ್ತ್ ಇರ್ತಾವೆ. ಆದರೆ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ, ಸ್ವಲ್ಪ ಮೆತ್ತಗಾಗ್ಬಿಡ್ತಂದ್ರೆ ಅವು ಯಾವಾಗಲೂ ಬೆಳ್ಳಗೆ ಮತ್ತು ಏನಂತಾರೋ ಬಿರುಸಿರಬೇಕು, ಅಂದರೆ ತಿನ್ನೋಕೆ ಇಷ್ಟ ಆಗುತ್ತಾ. ಈಗಿದ್ರೆ ನಾನು ಬಾಳೆಹಣ್ಣೆಲ್ಲ ಸಪ್ಪಿ ತೆಗೆದು ಈ ರೀತಿ ಕಟ್ ಮಾಡಿ ಒಂದು ಸಣ್ಣ ಬುಟ್ಟಿಗೆ ಹಾಕಿದ್ದೀನಿ ರೀ. ಅದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು. ನೀವು ಮಿಕ್ಸರ್ಗೆ ಆದ್ರೂ ಹಾಕಿಬಿಟ್ಟು ಮ್ಯಾಶ್ ಮಾಡ್ಕೋಬೋದು. ಅದನ್ನೆಲ್ಲ ಬೇಕಾಗಿಲ್ಲ, ಸಿಂಪಲ್ಲಾಗಿ ಹಣ್ಣಾಗಿರ್ತಾವಲ್ಲ ಈ ರೀತಿ ಚಮಚಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಣ್ಣ ಆಗ್ಬಿಡ್ತೈತ್ರಿ. ಎಲ್ಲನ ಒಂದು ಚಮಚ ತೊಗೊಂಡು 1-2 ನಿಮಿಷ ಈ ರೀತಿ ಮ್ಯಾಶ್ ಮಾಡ್ಕೊಂಡ್ರಾಯ್ತು. ಫುಲ್ ಮೆತ್ತಗೆ ಮ್ಯಾಶ್ ಆಗುತ್ತೆ ರೀ. ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಮಾಡ್ಕೊಳಕತ್ತಿದ್ದು, ಯಾವುದೇ ಮೈದಾ ಹಿಟ್ಟಾಗಲಿ ಯೂಸ್ ಮಾಡಿಲ್ಲ. ಇದಕ್ಕೆ ನಾನು 1 ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ ರೀ. ಆ್ಯಕ್ಚುಲಿ ಬೆಲ್ಲ ಹಾಕಬೇಕಿತ್ತು, ಬಟ್ ಬೆಲ್ಲ ಖಾಲಿಯಾಗಿತ್ತು. ಅದಕ್ಕಾಗಿ ನಾನು ಸಕ್ಕರೆ ಬಳಸಿದ್ದು. ಬೆಲ್ಲ ಇದ್ರೆ ಬೆಲ್ಲನೇ 1.5 ಬಟ್ಲಷ್ಟು ಬೆಲ್ಲ ಹಾಕ್ರಿ, ಅವಾಗ ಇನ್ನೂ ಮಸ್ತ್ ಆಗುತ್ತೆ. ಅಂದ್ರೆ ಮಕ್ಕಳಿಗೆ ಕೊಡ್ಬೇಕಾದ್ರೆ ಸ್ವಲ್ಪ ಆದಷ್ಟು ಹೆಲ್ದಿಯಾಗಿ ಮಾಡಿಕೊಟ್ರೆ ಒಳ್ಳೆಯದಲ್ರಿ.
ಸಕ್ಕರೆ ಹಾಕಿದ್ದು ನಾನು, ಬೆಲ್ಲ ಇಲ್ಲ ಅಂತೇಳಿ. 1 ಬಟ್ಲಷ್ಟು ಸಕ್ಕರೆ, 1 ಬಟ್ಲಷ್ಟು ಎಣ್ಣೆ ರೀ. ಎಣ್ಣೆ ಬದಲಿ ತುಪ್ಪ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ. ಬೆಣ್ಣೆ ಅಥವಾ ತುಪ್ಪ ಹಾಕ್ಬೋದು, ನನ್ನ ಕಡೆ ಇಲ್ಲ ಅಂತೇಳಿ ನಾವು ಏನು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದನ್ನೇ ಎಣ್ಣೆನ ಬಳಸಿದ್ದು. ಮತ್ತು ಸ್ವಲ್ಪ ಏಲಕ್ಕಿ ಮತ್ತು 1 ಬಟ್ಲಷ್ಟು ಮೊಸರು ಹಾಕಿದ್ದೀನಿ ರೀ. ಹಾಕಿ ಸಕ್ಕರೆ ಕರಗೋ ಮಟ್ಟ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಏಲಕ್ಕಿ ಪುಡಿ ಹಾಕಿದ್ದೀನಿ, ನೀವು ಬೇಕಂದರೆ ಏನಂತಾರೆ ವೆನಿಲಾ ಎಸೆನ್ಸ್ನೂ ಹಾಕ್ಬೋದು. ನನ್ನ ಕಡೆ ಇತ್ತು ಕರೆ ಆದರೆ ಹಾಕಿಲ್ಲ ರೀ. ಏಲಕ್ಕಿ ಪುಡಿ ಹಾಕಿ ಮಾಡೋಣಂತ ಅದನ್ನ ಹಾಕಿ ಚಲೋತ್ನಾಗೆ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡ್ಕೊಂಬಿಟ್ಟು, ಈ ಕಡೆ ಅದು ಏನು ಡಬ್ಬಿಗೆ ಪೇಪರ್ ಹಾಕಿ ಎಣ್ಣೆ ಹಚ್ಚಿ ಇಟ್ಟಿದೆ ಆದರೆ ಅದಕ್ಕೂ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ಈಗಿದ್ರೆ ಅದು ಸಕ್ಕರೆ ಎಲ್ಲ ಕರಗದ ಮೇಲೆ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗಿದ್ರೆ ನಾನು 4 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕಂತೀನಿ ನೋಡಿರಿ. ನೀವು ಮೈದಾ ಹಿಟ್ಟಾದ್ರೂ ಬಳಸ್ಬೋದು, ಇಲ್ಲ 1 ಬಟ್ಲಷ್ಟು ನೀವು ರಾಗಿ ಹಿಟ್ಟು, 3 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಬೋದು. ಯಾಕಂದ್ರೆ ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಹೆಲ್ದಿಯಾಗಿದ್ರೆ ಇಷ್ಟ ಆಗುತ್ತೆ. ಒಬ್ಬೊಬ್ಬರು ಆ ರೀತಿಯೂ ಮಾಡ್ತಾರೆ, ಅದಕ್ಕಾಗಿ ಹೇಳಾಕತ್ತಿದ್ದು. ನೀವು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಮಾಡ್ಕೋಬೋದು. ನಾನು ಮಾತ್ರ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ರೀ. ನಾವು ಏನು ಚಪಾತಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಹಿಟ್ಟು. ಈಗಿದ್ರೆ ನಾನು ಗೋಧಿ ಹಿಟ್ಟು ಹಾಕಿಬಿಟ್ಟು ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀರದು ಏನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರ್ಧ ಬಟ್ಲಷ್ಟು ಹಾಲು ಹಾಕಬೇಕಾಗುತ್ತೆ. ಭಾಳ ಗಟ್ಟಿಯಾಗಿದ್ರೆ ಹಾಲು ಹಾಕ್ಬೋದು, ಮೀಡಿಯಮ್ ಇದ್ರೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಅರ್ಧ ಬಟ್ಲಷ್ಟು ಏನು ನಾನು ಮೊಸರು ಮತ್ತು ಎಣ್ಣೆ ತೊಗೊಂಡಿಲ್ಲ ಅದ ಬಟ್ಟಲ್ಲೇ ಅರ್ಧ ಬಟ್ಲಷ್ಟು ಹಾಲು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಭಾಳ ತೆಳ್ಳಗಿರಬಾರ್ದು, ಇದೇ ರೀತಿ ಇರಬೇಕು ಹಿಟ್ಟು. ಈಗ ನಾನು 1/4 ಚಮಚದಷ್ಟು ಅಡುಗೆ ಸೋಡಾ ರೀ, ನಾವು ಬಜ್ಜಿ ಬೋಂಡ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಅದನ್ನ ಸೋಡಾ 1/4 ಚಮಚದಷ್ಟು ಹಾಕಿದ್ದೀನಿ ರೀ. ಮತ್ತು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್ ರೀ, ಅದನ್ನ ಹಾಕಿಬಿಟ್ಟು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಅದ್ರ ಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಅಡುಗೆ ಸೋಡಾ ಏನು ಹಾಕಿರ್ತೀವಲ್ಲ ಅದು ಡಬಲ್ ಬೇಕಿಂಗ್ ಪೌಡ್ರ್ ಹಾಕಬೇಕಾಗೋದ್ರೆ. ಈಗ ಸ್ವಲ್ಪ ಅದ್ರ ಮೇಲೆ ಹಾಲು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈಗ ಇದು ಕೇಕ್ ಹಿಟ್ಟು ರೆಡಿ ಆಗುತ್ತೆ ರೀ. ಇದಕ್ಕೆ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಇದ್ಬಿಟ್ರೆ ಅದನ್ನೆಲ್ಲ ಚಾಪ್ ಮಾಡಿ ಹಾಕಿದ್ರೆ ಇನ್ನೂ ಮಸ್ತ್ ಆಗುತ್ತೆ. ನನ್ನ ಕಡೆ ಡ್ರೈ ಫ್ರೂಟ್ಸ್ ಇದ್ದಿದ್ದಿಲ್ಲ, ಸ್ವಲ್ಪ ದ್ರಾಕ್ಷಿ ಇದ್ದು ಒಣ ದ್ರಾಕ್ಷಿ ಅದನ್ನೇ ಹಾಕಿದ್ದೀನಿ. ಮತ್ತು ಟ್ರೂಟಿ ಫ್ರೂಟಿ ಇದ್ರೂ ಅದನ್ನ ಹಾಕಿದ್ರೆ ಅದನ್ನೂ ಮಸ್ತ್ ಆಗುತ್ತೆ. ನನ್ನ ಕಡೆ ಹಿಡಿತಿಲ್ಲ ಅಂತೇಳಿ ನಾನು ಬರೀ ಒಣ ದ್ರಾಕ್ಷಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅದೇನು ಪೇಪರ್ ಹಾಕಿಬಿಟ್ಟು ಎಣ್ಣೆ ಹಚ್ಚಿ ಗೋಧಿ ಹಿಟ್ಟು ಡಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ರೀ ಡಬ್ಬಿಗೆ, ಡಬ್ಬಿಗೆ ಎಲ್ಲ ಹಿಟ್ಟನ್ನು ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ನಾನು ಕಸ್ಕಸಿ ಹಾಕಾಕತ್ತಿದ್ದು. ಕಸ್ಕಸಿ ಫ್ಲೇವರ್ ಅಂತೂ ಭಾಳ ಮಸ್ತ್ ಬರುತ್ತೆ ರೀ, ತಿನ್ನೋ ಮುಂದಾಗ ಬಾಯಿಗೆ ಸಿಗ್ತಾ ಇರ್ತಾವೆ. ಹಾಗಾಗಿ ನಾನು ಕಸ್ಕಸಿನ ಹಾಕಬೇಕಂತ ಫಸ್ಟಿಗೆ ಸ್ವಲ್ಪ ಒಣ ದ್ರಾಕ್ಷಿನ ಈ ರೀತಿ ಡೆಕೋರೇಷನ್ ಮಾಡಿದ್ದು. ಅಂದ್ರೆ ನೋಡೋಕ್ಕೂ ಚಲೋ ಆಗುತ್ತೆ, ತಿನ್ನೋಕ್ಕೂ ಚಲೋ ಹತ್ತುತ್ತಂತೇಳಿ ಅದನ್ನ ಒಣ ದ್ರಾಕ್ಷಿನೂ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಕಸ್ಕಸಿನ ಹಾಕಾಕತ್ತೀನಿ ನೋಡಿರಿ. ಇದು ಅಂತೂ ಭಾಳ ಮಸ್ತ್ ಹತ್ತಾಕತ್ತಿತ್ತು ತಿನ್ನೋ ಮುಂದೆ ಕಸ್ಕಸಿ ಹಾಕಿಬಿಟ್ಟು 1-2-3 ಸಲ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಅದ್ರದ್ದೆಲ್ಲ ಸೆಟ್ ಆಗುತ್ತೆ ರೀ. 1-2-3 ಸಲ ಟ್ಯಾಪ್ ಮಾಡ್ಕೊಂಬಿಟ್ಟು ಇಲ್ಲೇನು ಫಸ್ಟಿಗೆ ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟಿದ್ದೀವಲ್ಲ ಅದರೊಳಗೆ ಅದು ಹಿಟ್ಟು ಹಾಕಿದ್ದ ಡಬ್ಬಿನ ಇಟ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ 10 ನಿಮಿಷ ಗ್ಯಾಸ ಫಾಸ್ಟ್ ಇಡಬೇಕ್ರಿ. 10 ನಿಮಿಷ ಆದಮೇಲೆ 25 ನಿಮಿಷ ಸಣ್ಣ ಉರಿ ಒಳಗೆ ಬೆನ್ಸ್ಕೋಬೇಕಾಗುತ್ತೆ ರೀ. ಒಟ್ಟು ಟೋಟಲಿ 35 ನಿಮಿಷ ಬೇಕಾಗುತ್ತೆ ನೋಡಿರಿ ಕೇಕ್ ಬೆನೆಯಾಕೆ. ಈಗ ಫೈನಲಿ 35 ನಿಮಿಷ ಆಯ್ತು ನೋಡಿರಿ. 10 ನಿಮಿಷ ಫಾಸ್ಟ್ ಇಟ್ಟಿದ್ದು, 10 ನಿಮಿಷ ಆದಮೇಲೆ 25 ನಿಮಿಷ ಸಣ್ಣ ಉರಿ ಒಳಗೆ ಬೆನ್ಸ್ಕೊಂಡ್ಬಿಟ್ರೆ ಕೇಕ್ ಮಸ್ತಾಗೆ ರೆಡಿ ಆಗುತ್ತೆ ನೋಡಿರಿ. 35 ನಿಮಿಷ ಆದಮೇಲೆ ಚೆಕ್ ಮಾಡ್ಕೋಬೇಕು. ಈ ರೀತಿ ಒಂದು ಚಾಕು ತೊಗೊಂಡು ಅದನ್ನ ನಡುವೆ ಚುಚ್ಚಿಬಿಟ್ರೆ ಗೊತ್ತಾಗುತ್ತೆ ರೀ. ಚಾಕುಗೆ ಹತ್ತಿತ್ತಂದ್ರೆ ಅದು ಇನ್ನೂ ಬೆಂದಿಲ್ಲ ಅಂತ ಮತ್ತೊಂದು 5 ನಿಮಿಷ ಇಟ್ಕೋಬೋದು. ಈ ರೀತಿ ಚಾಕುಕ್ಕೇನು ಹತ್ತಿಲ್ಲ ಅಂತಂದ್ರೆ ಇದನ್ನ ತೆಗೆದುಬಿಡ್ಬೇಕು ನೋಡಿರಿ. ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು 1-2-3 ನಿಮಿಷ ಅದೇ ಹಾಗೆ ಕುಕ್ಕರ್ನ ಮುಚ್ಚಿಬಿಟ್ಟು ಇಡ್ತೀನಿ ರೀ. 2-3 ನಿಮಿಷ ಆದಮೇಲೆ ಈಗ ಅದನ್ನ ಕುಕ್ಕರಿಂದ ತೆಗೆದ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ರೀ. ಅಂದ್ರೆ ಅದೇ ಕುಕ್ಕರ್ ಒಳಗೆ ಭಾಳ ತನಕ ಬಿಡಾಕೆ ಹೋಗಬಾರ್ದು. 2-3 ನಿಮಿಷ ಅಷ್ಟೇ ಮುಚ್ಚಿಬಿಟ್ಟು ಇಡಬೇಕ್ರಿ. ಅಂದರೆ ಚಲೋತ್ನಾಗೆ ಅದು ಉಮ್ಗೊಯ್ಲ್ ಅಂತೇಳಿ ಈ ರೀತಿ ಮಾಡಿದ್ದು ನಾನು. ಈಗ ಫೈನಲ್ ಇದು ರೆಡಿ ಆಗೈತ್ರಿ. ಹೊರಗಡೆ ತೆಗೆದ್ಬಿಟ್ಟು ನಾನು ಇದನ್ನ 1-2 ತಾಸು ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ತೆಗ್ಯಾಕೆ ಹೋಗಬಾರ್ದು, ಎಲ್ಲ ಕಟ್ ಆಗೋತ್ರಿ. ತಣ್ಣಗಾಗೋ ಮಟ್ಟ ಬಿಟ್ಟರೆ ಯಾವುದೇ ರೀತಿ ಕಟ್ ಆಗಂಗಿಲ್ಲ, ಮಸ್ತಾಗೆ ಬರುತ್ತೆ. ಮ್ಯಾಲೆ ಈ ರೀತಿ ಒಂದು ಅರ್ಬಿ ಮುಚ್ಚಿ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಇಡಬೇಕಾಗುತ್ತೆ. ಡೈರೆಕ್ಟಾಗಿ ನೀವು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಪ್ಲೇಟಿಗೆ ನೀರು ಬಿಟ್ಟು ಕೇಕ್ ಒಳಗೆಲ್ಲ ಬಿದ್ದು ಕೇಕ್ ಮೆತ್ತಗಾಗುತ್ತೆ. ಹಾಗಾಗಿ ಫಸ್ಟಿಗೆ ಒಂದು ಅರ್ಬಿ ಮುಚ್ಚಿಬಿಟ್ಟು ಈ ರೀತಿ ಒಂದು ಪ್ಲೇಟ್ ಮುಚ್ಚಿ 1-2 ತಾಸು ಬಿಟ್ಬಿಡ್ಬೇಕ್ರಿ ಅದು ತಣ್ಣಗಾಗಕ್ಕೆ.
2 ತಾಸು ಆದಮೇಲೆ ತೆಗ್ಯಾಕೆ ಬರುತ್ತೆ. ಈಗಿದ್ರೆ ನಂದು ಉಪವಾಸ ಇತ್ತಂತ ಸ್ವಲ್ಪ ಸ್ವೀಟ್ ಸಾಬುದಾನಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಆ್ಯಕ್ಚುಲಿ ಇದನ್ನ ಇಷ್ಟ ಆಗಂಗಿಲ್ಲ. ಈಗ ಅದನ್ನೆಲ್ಲ ಮಾಡ್ಬೇಕಂದ್ರೆ ಅದು ಮೆಣಸಿನ್ಕಾಯಿ ಹಾಕಿದ್ದು ಲೇಟ್ ಆಗುತ್ತೆ ಮತ್ತು ಮಾಡೋಕ್ಕೂ ಮನಸ್ಸಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಹಾಲು ಹಾಕಿಬಿಟ್ಟನೆ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ತಿಂದ್ರಾಯ್ತಂತ ರೆಡಿ ಮಾಡಿದ್ದೀನಿ ನೋಡ್ರಿ. ಇದಷ್ಟು ತಿಂದ್ಬಿಟ್ಟು ಇನ್ನು ಹೊರಗಡೆ ಹೋಗಬೇಕಾಗೈತಿ. ಹಂಗಾಗಿ ಅದನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ತಿನ್ನಾಕಂತೀನಿ ನೋಡ್ರಿ. ಫೈನಲಿ ತಿಂದ್ಬಿಟ್ಟು ಕೆಲಸನೂ ಮುಗಿಸ್ಕೊಂಡು ಬಂದುಬಿಟ್ಟೆ. ಏನಪ್ಪ ಅಂತಂದ್ರೆ ಗೋಧಿ ತೊಗೊಂಬ ಅಂತೀನಿ ನಮ್ಮ ಮನೆಯವ್ರಿಗೆ. ಎಷ್ಟು ಸಲ ಹೇಳಾಕಂತೀನಿ, 2 ತಿಂಗಳು ಹಾಲಕ್ಕೆ ಬಂತು. ರಾಶಿನೂ ಆಗಿ ಭಾಳ ದಿವಸ ಆಯ್ತು ರೀ ಗೋಧಿ ರಾಶಿ. ಹೇಳಿ ಸಾಕಾಯಿತು. ನಾನೇ ಹೋಗಿ ತೊಗೊಂಡು ಬಂದೆ ನೋಡ್ರಿ ಇವತ್ತು. ಹಂಗೆ ಗಂಡ್ಮಕ್ಳು ಒಂದು ಸಲ ಹೇಳಿಬಿಟ್ರೆ ಯಾವುದೇ ಕೆಲಸ ಮಾಡೋಂಗಿಲ್ಲ ರೀ. ಹ್ಞೂ ಅನ್ನೋದು ಸುಮ್ಮನೆ ಕೊಡೋದು ಮಾಡ್ತಾರೋ. ಹಾಗಾಗಿ ನಂದು ಫುಲ್ ತಲೆ ಬಿಸಿ ಆಗಿಬಿಟ್ಟಿತ್ತು. ಮತ್ತು ಹೊರಗಡೆಯಿಂದ ಗೋಧಿ ಹಿಟ್ಟು ತಿನ್ನೋಕ್ಕೂ ಮನಸ್ಸಿರಂಗಿಲ್ಲ ರೀ. ಎಷ್ಟು ದಿವಸ ಅಂತ ತಿನ್ನೋದು. ಅದಕ್ಕಂತ ಇವತ್ತು ಫೈನಲಿ ಹೋಗಿ ತಂದೆ ನೋಡ್ರಿ. ಟೋಟಲಿ 141 kg ಅದಾವೆ ಇವು. ಅಂದರೆ APMCಗೆ ಹೋಗಿ ತಂದಿದ್ರಿ. 1.5 ಕ್ವಿಂಟಲ್ ತೊಗೋಬೇಕಂದಿತ್ತ. ಅಂದರೆ ಇನ್ನೂ ಒಂದು ಕಟ್ಟ ಚೀಲ ತೊಗೊಂಡ್ಬಿಟ್ರೆ ಅದು 2 ಕ್ವಿಂಟಲ್ ಆಗುತ್ತೆ. ಅದಕ್ಕಾಗಿ 2 ಚೀಲ ಅಷ್ಟೇ ತೊಗೊಂಡು ಬಂದಿದ್ದು. ಒಟ್ಟು ಟೋಟಲಿ 1 ಕ್ವಿಂಟಲ್ 41 kg ಇತ್ತು. ಅದನ್ನ ತಂದುಬಿಟ್ಟು ಇಟ್ಟು ಈಗ ನನಗೂ ಹೊಸೋದಂಗೆ ಆಗಿತ್ತ. ಸ್ವಲ್ಪ ಚಿಕ್ಕು ಜ್ಯೂಸನ್ನ ರೆಡಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡ್ರಿ. ತನೂ ಇದ್ರೆ ಇವತ್ತು ಸಂಜೆಗೆ ಅಡುಗೆ ರೆಡಿ ಮಾಡಾಕಂತಾಳು. ಏನೂ ಇಲ್ಲ ರೀ, ಬರೀ ರೈಸ್ ಅಷ್ಟೇ ಮಾಡೋದು. ಮಸಾಲೆ ರೈಸ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಕೇಕ್ ಐತಿ, ಅದಷ್ಟೇ ಊಟ ಮಾಡ್ರಾಯ್ತು. ನನಗೂ ಈಗ ಅಡುಗೆ ಮಾಡೋಕೆ ಮನ್ಸಿರಿತಿಲ್ಲ ರೀ. ಬೇಸರ ಅಂತ ಅನ್ಸಾಕತ್ತಿತ್ತು. ಹೊರಗಡೆ ಹೋಗಿ ಬಂದ್ರೆ ಹಂಗೆ ಆಗುತ್ತೆ ನೋಡ್ರಿ. ಈಗಿದ್ರೆ ಅದು ಏನು ಕೇಕ್ ರೆಡಿ ಮಾಡಿ ಮುಚ್ಚಿಟ್ಟಿದ್ದೆ ಆದರೆ ಅದನ್ನ ತೆಗಿಬೇಕಂತ ತೆಗಿಯಾಕಂತೀನಿ ನೋಡ್ರಿ. ಆ್ಯಕ್ಚುಲಿ 4 ತಾಸು ಆಗಿ ಹೋಯ್ತು ಅನ್ಸುತ್ತೆ. ಮಧ್ಯಾಹ್ನ ರೆಡಿ ಮಾಡಿ ಇಟ್ಟಿದ್ದು. ಇವಾಗ 6:30 ಆಗಿ ಹೋಗೈತ್ರಿ. ಈಗ ಅದನ್ನ ತೆಗಿಯಾಕಂತೀನಿ ನೋಡ್ರಿ. ತಣ್ಣಗಾದ್ಮೇಲೆ ನೀವು ಯಾವಾಗ ಬೇಕಾದಾಗ ತಗೋಬೋದು. ಬಿಸಿ ಇದ್ದಾಗ ತೆಗಿಯಾಕೆ ಹೋಗಬಾರ್ದು ಅಷ್ಟೇ ರೀ. ತೆಗೆದುಬಿಟ್ರೆ ಬಿಸಿ ಇದ್ದಾಗ ಅದು ಕಟ್ ಆಗುತ್ತೆ, ಅಂದರೆ ಮುರಿಯುತ್ತೆ. ಈಗ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ಯಾವುದೇ ರೀತಿ ಹೊತ್ತಿಲ್ಲ. ಎಷ್ಟು ನೋಡಕ್ಕೂ ಚಲೋ ಅನ್ಸಾಕತ್ತೈತಿ. ತಿನ್ನಕ್ಕಂತೂ ಭಾಳ ಮಸ್ತ್ ಇತ್ತು ರೀ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಯಾರೆಲ್ಲ ಮಾಡಿಲ್ಲಲ್ಲ, ಭಾಳ ಮಸ್ತ್ ಬರುತ್ತೆ. ಟೇಸ್ಟ್ನೂ ಮಸ್ತಾಗಿರುತ್ತೆ ರೀ. ಆ್ಯಕ್ಚುಲಿ ನೀವು ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಬೆಲ್ಲ ಹಾಕಿ ಮಾಡಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ಟೈಮ್ ನಾನು ಅದೇ ರೀತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ನೋಡ್ರಿ. ಕಲರ್ಫುಲ್ಲಾಗಿ ನೋಡಕ್ಕೂ ಚಲೋ ಅನ್ಸಾಕತ್ತಿತ್ತು. ಮತ್ತು ತಿನ್ನಕ್ಕೂ ಮಸ್ತ್ ಇತ್ತು ರೀ. ಹೊರಗಡೆಯಿಂದ ತಂದುಬಿಟ್ರೆ ಜಾಸ್ತಿ ಸಾಫ್ಟ್ ಇರುತ್ತೆ. ಆದರೆ ಅದು ಎಲ್ಲ ಕೆಮಿಕಲ್ ಹಾಕಿರ್ತಾರೋ ಮತ್ತು ಎಣ್ಣೆ ಅಂತೂ ಸಿಕ್ಕಾಪಟ್ಟೆ ಹಾಕಿರ್ತಾರೋ. ಪಾಮ್ ಆಯಿಲ್ ರೀ. ಹಾಗಾಗಿ ಮನ್ಯಾಗ ಈ ರೀತಿ ಮಾಡ್ಕೋಬೋದು. ಇವತ್ತು ಗುರುವಾರ ಇತ್ತು, ಏನೋ ಸ್ವೀಟ್ ಮಾಡೋಕೆ ಹೋಗಿತ್ತಿಲ್ಲ ರೀ. ಇದನ್ನ ಸ್ವೀಟ್ ಇತ್ತಲ್ಲ ಕೇಕ್. ಹಾಗಾಗಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟರೆ ಆಯ್ತಂತ ನೈವೇದ್ಯಕ್ಕೂ ಇದನ್ನ ಇಡಾಕಂತೀನಿ ನೋಡ್ರಿ. ಇನ್ನು ಮತ್ತೆ ಏನು ಸ್ವೀಟ್ ಮಾಡಬೇಕು, ಲೇಟ್ನೂ ಆಗಿತ್ತು ಮತ್ತು ಮಾಡೋಕ್ಕೂ ಮನಸ್ಸಿದ್ದಿತ್ತಿಲ್ಲ ರೀ. ಹಾಗಾಗಿ ದೇವ್ರಿಗೆ ಇವತ್ತು ಕೇಕನ್ನು ನೈವೇದ್ಯಕ್ಕೆ ಇಟ್ಟಿದ್ದು. ನನ್ನ ಮಗಳಿದ್ರೆ ಏನಾರ ಸ್ವೀಟ್ ಮಾಡಿ ಹಿಡಿಬೇಕಿಲ್ಲ ಮಮ್ಮಿ, ಕೇಕ್ ಯಾಕೆ ಇಡಾಕತ್ತೀರಂತ ಅನ್ನಾಕತ್ತಿದ್ಲು. ಇದನ್ನೂ ಸ್ವೀಟ್ ಐತಳಮ್ಮ, ಏನೂ ಆಗಲ್ಲಂತ ನೈವೇದ್ಯಕ್ಕೆ ದೇವ್ರಿಗೂ ಇದನ್ನ ಇಟ್ಟೆ ನೋಡ್ರಿ. ಇನ್ನು ಟೇಸ್ಟ್ ಮಾಡೋದು ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಾಕತ್ತಿದ್ದು. ಟೇಸ್ಟ್ ಅಂತೂ ಮಸ್ತ್ ಬಂದಿತ್ತು ರೀ. ಎಷ್ಟು ಸಾಫ್ಟಾಗಿ ಬಂದೈತೆ ನೋಡ್ರಿ. ಹೊರಗಡೆಯಿಂದ ತರೋಕ್ಕಿಂತ ಈ ರೀತಿ ಮನ್ಯಾಗ ಮಾಡ್ಕೋದು ಬೆಸ್ಟ್ ನೋಡ್ರಿ. ನೀವು ಒಂದ್ಸಲ ಖಂಡಿತ ಮಾಡಿರಿ. ನಾನಂತೂ ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀನಿ ನೋಡ್ರಿ. ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಡ್ರೈ ಫ್ರೂಟ್ಸ್, ತುಪ್ಪ ಮತ್ತು ಬೆಲ್ಲ ಹಾಕಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ. ನಾನು ಟೇಸ್ಟ್ ಮಾಡಾಕತ್ತಿದ್ದೆ. ಟೇಸ್ಟ್ ಅಂತೂ ಮಸ್ತ್ ಇತ್ತು. ನನ್ನ ಮಗಳಿಗೆ ತಿನ್ನಿಸ್ದೆ. ಆಕನು ಮಸ್ತ್ ಆಗೈತೆ ಮಮ್ಮಿ ಅಂತ ಅನ್ನಕತ್ತಿದ್ಲು. ಈಗ ತನೂ ರೈಸ್ ಮಾಡಿದ್ಲು ರೀ. ಎಲ್ಲರೂ ಕುಂತು ಊಟ ಮಾಡಾಕಂತೀವಿ ನೋಡ್ರಿ. ನಮ್ಮ ಮನೆಯವರು ಹೊರಗಡೆ ಊಟ ಮಾಡಿ ಬರ್ತೀನಿ ಅಂತಂದ್ರೆ ಹಾಗಾಗಿ ನಾನು ಮನೋತನು 3 ಮಂದಿ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಉಣ್ಣಾಕತ್ತೀವಿ ನೋಡ್ರಿ. ಅವ್ರು ಹಾಗೆ ಯಾವಾಗಲೂ ಅಡುಗೆ ಮಾಡಿ ಆದಮೇಲೆ ಹೇಳ್ತಾ ಇರ್ತಾರೋ. ಹೀಗಾಗಿ ನಾವು ಅಷ್ಟೇ 3 ಮಂದಿ ಮಸ್ತಾಗೆ ಊಟ ಮಾಡಾಕಂತೀವಿ ನೋಡ್ರಿ. ರೈಸ್ ಮತ್ತು ಕೇಕ್ ಇಷ್ಟ ಮಾಡಿದ್ದು ಸಿಂಪಲ್ಲಾಗೆ ಊಟ ಮಾಡೋದು ಬೇರೆ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸು ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.